ನಮಸ್ಕಾರ ಸ್ನೇಹಿತರೆ. ಇಂದು ಹಂಪಿಗೆ ಹೋದ್ರೆ ಕಲ್ಲುಗಳು, ದೇವಾಲಯಗಳು, ಅವಶೇಷಗಳು ಮಾತ್ರ ಕಾಣುತ್ತವೆ. ಆದರೆ ಸುಮಾರು 500 ವರ್ಷಗಳ ಹಿಂದೆ ಇದೇ ಹಂಪಿ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಹೌದು, ಅಂದಿನ ವಿದೇಶಿ ಪ್ರವಾಸಿಗರಾದ ಡೊಮಿಂಗೋ ಪೇಸ್ ಮತ್ತು ಫರ್ನಾವೋ ನುನೀಜ್ ಹಂಪಿಯನ್ನು ನೋಡಿ, ಇಂತಹ ನಗರವನ್ನು ನಾವು ಜೀವನದಲ್ಲಿ ನೋಡಿಲ್ಲ ಎಂದು ಬರೆದಿದ್ದಾರೆ. ಕೆಲವರು ಹಂಪಿಯನ್ನು ಆ ಕಾಲದ ನ್ಯೂಯಾರ್ಕ್, ದುಬೈ ಮತ್ತು ಸಿಂಗಾಪುರದ ಮಿಶ್ರಣ ಎಂದು ಕೂಡ ಕರೆಯುತ್ತಾರೆ. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನಂತರ ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ ವಿಜಯನಗರ ತನ್ನ ಸುವರ್ಣಯುಗವನ್ನು ಕಂಡಿತು. ಆ ಸಮಯದಲ್ಲಿ ಭಾರತ ಮಾತ್ರವಲ್ಲ, ಪರ್ಷಿಯಾ, ಪೋರ್ಚುಗಲ್, ಚೀನಾ ಮತ್ತು ಅರಬ್ ದೇಶಗಳಿಂದಲೂ ವ್ಯಾಪಾರಿಗಳು ಹಂಪಿಗೆ ಬರುತ್ತಿದ್ದರು. ಇಂದು ನಾವು ಅಮೆಜಾನ್ ಡೆಲಿವರಿಗಾಗಿ ಕಾಯುತ್ತೇವೆ. ಆಗ ಜನರು ನೇರವಾಗಿ ವಿದೇಶಗಳಿಂದ ಸರಕುಗಳನ್ನು ತರಿಸುತ್ತಿದ್ದರು. ಮತ್ತೊಂದು ಆಶ್ಚರ್ಯದ ವಿಷಯ, ಹಂಪಿಯ ಮಾರುಕಟ್ಟೆಗಳಲ್ಲಿ ವಜ್ರ, ಮುತ್ತು ಮತ್ತು ಅಮೂಲ್ಯ ರತ್ನಗಳನ್ನು ತೆರೆದ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡುತ್ತಿದ್ದರು. ನಾವು ಇಂದು ಟೊಮಾಟೊ ಬೆಲೆ ಕೇಳಿ ಬೆಚ್ಚಿಬೀಳುತ್ತೇವೆ, ಅವರು ಆಗ ವಜ್ರದ ಬೆಲೆ ಕೇಳಿ ಚರ್ಚೆ ಮಾಡ್ತಿದ್ದರು. ಇನ್ನು ಹಂಪಿಯ ಅತ್ಯಂತ ಪ್ರಸಿದ್ಧ ಚಿಹ್ನೆ ಕಲ್ಲಿನ ರಥ. ಇದನ್ನು ನೋಡಿ ಹಲವರು, ಇದು ನಿಜವಾಗಿಯೂ ಚಲಿಸುತ್ತಿತ್ತಾ ಎಂದು ಕೇಳುತ್ತಾರೆ. ಉತ್ತರ: ಇಲ್ಲ, ಇದು ಚಲಿಸುವ ರಥವಲ್ಲ. ಇದು ವಿಠ್ಠಲ ದೇವಸ್ಥಾನದ ಭಾಗವಾಗಿರುವದ ಕಲ್ಲಿನಿಂದ ನಿರ್ಮಿಸಲಾದ ಶಿಲ್ಪಕಲೆ ಅದ್ಭುತ. ಇದನ್ನು ಒಂದೇ ಕಲ್ಲಿನಿಂದ ಮಾಡಿಲ್ಲ, ಹಲವು ಕಲ್ಲುಗಳನ್ನು ಜೋಡಿಸಿ ನಿರ್ಮಿಸಲಾಗಿದೆ. ಆದರೂ ಇದನ್ನು ನೋಡಿದಾಗ ಸ್ವಲ್ಪ ತಳ್ಳಿದ್ರೆದ್ರೆ ಹೋಗಬಹುದು ಅನ್ನಿಸುತ್ತದೆ. ಇನ್ನು ಹಂಪಿಯ ಮತ್ತೊಂದು ದೊಡ್ಡ ರಹಸ್ಯ ಸಂಗೀತ ಕಂಬಗಳು. ವಿಠ್ಠಲ ದೇವಸ್ಥಾನದಲ್ಲಿರುವ ಕೆಲವು ಕಂಬಗಳನ್ನು ತಟ್ಟಿದಾಗ ವಿವಿಧ ರೀತಿಯ ಸಂಗೀತದ ಧ್ವನಿಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ. ಈ ಕಂಬಗಳ ಒಳಗಿನ ರಚನೆ ಮತ್ತು ಶಿಲ್ಪಕಲೆ ಇಂದಿಗೂ ವಿಜ್ಞಾನಿಗಳಿಗೆ ಆಶ್ಚರ್ಯವಾಗಿದೆ. ನಾವು ಇಂದು ಬ್ಲೂಟೂತ್ ಸ್ಪೀಕರ್ ಕನೆಕ್ಟ್ ಮಾಡಲು ಯೂಟ್ಯೂಬ್ ಟ್ಯುಟೋರಿಯಲ್ ನೋಡುತ್ತೇವೆ, ಆದರೆ ಅವರು 500 ವರ್ಷಗಳ ಹಿಂದೆ ಕಲ್ಲಿನಲ್ಲೇ ಸೌಂಡ್ ಎಂಜಿನಿಯರಿಂಗ್ ಮಾಡಿದ್ದರು. ಮತ್ತೊಂದು ಕುತೂಹಲಕಾರಿ ವಿಷಯ, ಹಂಪಿಯಲ್ಲಿ ಇರುವ ಲಕ್ಷ್ಮೀ ನರಸಿಂಹ ಮೂರ್ತಿ ಸುಮಾರು 6.7 ಮೀಟರ್ ಎತ್ತರ ಹೊಂದಿದ್ದು, ಇದು ಭಾರತದ ಅತ್ಯಂತ ದೊಡ್ಡ ಏಕಶಿಲಾ ಮೂರ್ತಿಗಳಲ್ಲಿ ಒಂದಾಗಿದೆ. ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿದ ದೈತ್ಯ ಮೂರ್ತಿ. ಇನ್ನೊಂದು ವಿಶೇಷ, ಹಂಪಿಯಲ್ಲಿ ಸುಮಾರು 1600ಕ್ಕೂ ಹೆಚ್ಚು ಸ್ಮಾರಕಗಳು ಮತ್ತು ಕಟ್ಟಡಗಳ ಅವಶೇಷಗಳಿವೆ. ಈ ಪ್ರದೇಶವು ಸುಮಾರು 41 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿದೆ. ಅದಕ್ಕೆ 1996ರಲ್ಲಿ ಹಂಪಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಎಂದು ಘೋಷಿಸಲಾಯಿತು. ಆದರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಕುಸಿದದ್ದು ಹೇಗೆ? 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧ ವಿಜಯನಗರ ಸಾಮ್ರಾಜ್ಯದ ಭವಿಷ್ಯವನ್ನು ಬದಲಾಯಿಸಿತು. ಡಕ್ಕನ್ ಸುಲ್ತಾನರ ಒಕ್ಕೂಟದ ವಿರುದ್ಧ ನಡೆದ ಈ ಯುದ್ಧದಲ್ಲಿ ವಿಜಯನಗರ ಸೋತಿತು. ಅದರ ನಂತರ ಒಮ್ಮೆ ಚಿನ್ನದ ನಗರವಾಗಿದ್ದ ಹಂಪಿ ಕ್ರಮೇಣ ಅವಶೇಷಗಳ ನಗರವಾಯಿತು. ಆದರೆ ಸಾಮ್ರಾಜ್ಯ ಕುಸಿದರೂ ಅದರ ಕಲೆ, ವಾಸ್ತುಶಿಲ್ಪ, ಇತಿಹಾಸ ಇಂದಿಗೂ ಜೀವಂತವಾಗಿದೆ. ಇಂದು ಹಂಪಿಗೆ ಹೋಗುವವರು ಕೇವಲ ಕಲ್ಲುಗಳನ್ನು ನೋಡುವುದಿಲ್ಲ, ಅವರು ಭಾರತದ ಅತ್ಯಂತ ಅದ್ಭುತ ನಾಗರಿಕತೆಗಳಲ್ಲಿ ಒಂದರ ಕಥೆಯನ್ನು ನೋಡುತ್ತಾರೆ. ಹಾಗಾಗಿ ಮುಂದಿನ ಬಾರಿ ಯಾರಾದರೂ ಹಂಪಿಯಲ್ಲಿ ಏನಿದೆ ಎಂದು ಕೇಳಿದರೆ ಹೀಗೆ ಹೇಳಿ: ಅಲ್ಲಿ ಕೇವಲ ಕಲ್ಲುಗಳಿಲ್ಲ, ಅಲ್ಲಿ ಇತಿಹಾಸ ಉಸಿರಾಡುತ್ತಿದೆ. ಕರ್ನಾಟಕದ ಹೆಮ್ಮೆ ಹಂಪಿ.